ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಅರಣ್ಯಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಈವರೆಗೆ ಅದರ ಬಗ್ಗೆ ನಿಮಗಿದ್ದ ಅಭಿಪ್ರಾಯ ಈಗ ಬದಲಾಗಿದೆಯಲ್ಲವೇ? ಪ್ರಿಯರೇ, ಕಾರ್ಯಕ್ರಮದ ವೀಕ್ಷಿಸಿದ ನಂತರ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದನ್ನು ಮರೆಯಬೇಡಿ. ಇಂದು ನಾವು ರೋಗ ಮರಣಗಳಿಂದ ಜನರಲ್ಲಿ ಆಗುವ ಅಶುದ್ಧತೆ, ಅದಕ್ಕೆ ಪರಿಹಾರ, ನಷ್ಟ ಪರಿಹಾರ, ಸಂಶಯ ಪರಿಹಾರ ಕ್ರಮ ಹಾಗೂ 6ನೇ ಅಧ್ಯಾಯದಲ್ಲಿ ಬರುವ ನಾಜೀರ ವ್ರತದ ಕುರಿತು ಹಲವು ವಿಷಯಗಳನ್ನು ಕಲಿಯಲಿದ್ದೇವೆ. ಆದುದರಿಂದ ಬನ್ನಿರಿ, ಪರಿಶುದ್ಧಾತ್ಮನ ನಡೆಸುವಿಕೆಯೊಂದಿಗೆ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮಗೋಸ್ಕರ ತನ್ನನ್ನೇ ಸಮರ್ಪಿಸಿಕೊಂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಅರಣ್ಯಕಾಂಡ ಪುಸ್ತಕದ 4 ಅಧ್ಯಾಯಗಳನ್ನು ಧ್ಯಾನ ಮಾಡಿ ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡ ನಾವು ತಿರುಗಿ ನಮ್ಮ ಇಂದಿನ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕದ 5ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಈ 5ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ರೋಗ ಮರಣಗಳಿಂದಾಗುವ ಅಶುದ್ಧತೆ, ಅದಕ್ಕೆ ಪರಿಹಾರ ಎಂಬುದಾಗಿದೆ. ಪ್ರಿಯರೇ, ಈ ಪುಸ್ತಕವು ಆಸಕ್ತಿದಾಯಕವಾಗಿಲ್ಲವೆಂದು ನೀವು ನೆನೆಸಿರಬಹುದು. ಆದರೆ ಇಷ್ಟರಲ್ಲೇ ನೀವು ನಿಮ್ಮ ಅಭಿಪ್ರಾಯವನ್ನು ಬದಲಾಯಿಸಿರಬಹುದು. ಇದರಲ್ಲಿ ಆಸಕ್ತಿಕರವಾದ ವಿಚಾರಗಳಿವೆ ಹಾಗೂ ನಮಗೆ ಸೂಕ್ತವಾದ ಸಂದೇಶಗಳೂ ಇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಣ್ಯ ಪ್ರಯಾಣಕ್ಕೆ ಅಗತ್ಯವಾಗಿದ್ದ ಪಾಳೆಯ ಹಾಕುವ ಮತ್ತು ತೆಗೆಯುವ ಕಾರ್ಯಗಳ ಕ್ರಮವಾದ ಸಿದ್ಧತೆಗಳನ್ನು ನಾವು ನೋಡಿದೆವು. ಇಷ್ಟು ಸಿದ್ಧತೆ ಅಲ್ಲಿ ಇರಲೇಬೇಕಿತ್ತು. ಅದರಂತೆ ಕ್ರೈಸ್ತನು ಈ ಲೋಕದಲ್ಲಿ ಸಂಚರಿಸುವ ಯಾತ್ರಿಕ ತಾನೆಂಬುದನ್ನು ತಿಳಿದುಕೊಳ್ಳಬೇಕಿದೆ. ನಡೆ, ಕೆಲಸ, ಯುದ್ಧ ಹಾಗೂ ಆರಾಧನೆಗಳಿಗಾಗಿ ಪ್ರತಿಯೊಬ್ಬನೂ ತನಗೆ ನೇಮಕವಾದ ಸ್ಥಳದಲ್ಲಿ ಇರುವುದು ಅವಶ್ಯವಾಗಿದೆ. ಪ್ರಿಯರೇ, ಪಾಳೆಯವನ್ನು ಶುದ್ಧೀಕರಿಸುವ ಕುರಿತಾಗಿ ಈಗ ನೋಡಲಿದ್ದೇವೆ. ಇದು 5ನೇ ಅಧ್ಯಾಯದಿಂದ 8ನೇ ಅಧ್ಯಾಯದವರೆಗೂ ಇದೆ. ಪಾಳೆಯದ ಶುದ್ಧೀಕರಣದ ಈ ಭಾಗವನ್ನು ಧ್ಯಾನಿಸುವಾಗ ನಾವು ತಿಳಿದುಕೊಳ್ಳಬೇಕಾದ ಅಂಶವೇನೆಂದರೆ, ಅವರು ಹಾಗೂ ನಾವು ಪರಿಶುದ್ಧ ದೇವರ ಸೇವೆ ಮಾಡುತ್ತಿದ್ದೇವೆ ಎಂಬುದಾಗಿ. ಪ್ರೇರೆ ಮುಂದುವರೆದು ನಾವು ರೋಗ ಮರಣಗಳಿಂದಾಗುವ ಅಶುದ್ಧತೆಯ ಬಗ್ಗೆ ಧ್ಯಾನ ಮಾಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 5ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಎಲ್ಲ ಕುಷ್ಠರೋಗಿಗಳನ್ನು, ಮೇಹ ಸ್ರಾವವುಳ್ಳವರನ್ನು, ಹೆಣದ ಸೋಂಕಿನಿಂದ ಅಶುದ್ಧರಾದವರನ್ನು ಪಾಳೆಯದಿಂದ ಹೊರಡಿಸಬೇಕೆಂದು ಇಸ್ರಾಯೇಲರಿಗೆ ಆಜ್ಞಾಪಿಸು. ಅಂಥವರು ಗಂಡಸೇ ಆಗಲಿ ಹೆಂಗಸೇ ಆಗಲಿ ಅವರೆಲ್ಲರನ್ನೂ ಪಾಳೆಯದಿಂದ ಹೊರಡಿಸಬೇಕು. ನಾನೇ ಅವರ ಪಾಳೆಯದಲ್ಲಿ ವಾಸವಾಗಿರುವುದರಿಂದ ಅವರು ಅದನ್ನು ಅಪವಿತ್ರ ಮಾಡಬಾರದು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ಮಾಡಿದರು. ಅಂಥವರೆಲ್ಲರನ್ನೂ ಪಾಳೆಯದಿಂದ ಹೊರಡಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕುಷ್ಠರೋಗಿಗಳನ್ನು ಪಾಳೆಯದಿಂದ ಹೊರಹಾಕಬೇಕಾಯಿತು. ಇದು ನಮಗೆ ಕ್ರೂರವಾಗಿ ಕಾಣಬಹುದು, ಆದರೆ ಅದಕ್ಕೊಂದು ಕಾರಣವಿದೆ. ಆ ರೋಗವು ಇತರರಿಗೆ ಹರಡುವ ಅಪಾಯವಿತ್ತು. ಪಾಳೆಯದ ನಡುವೆ ದೇವರು ವಾಸಿಸುತ್ತಿದ್ದರಿಂದಲೂ ಪಾಳೆಯವು ಅಶುದ್ಧವಾಗಬಾರದಾಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬೇರೆ ಕೆಲವು ಮಂದಿಯನ್ನು ಪಾಳೆಯದಿಂದ ಹೊರಹಾಕಬೇಕಾಯಿತು. ಇದನ್ನು ಮಾಡಿದವರು ತಾವು ಒಳ್ಳೆಯವರೆಂದು ನೆನೆಸಿದವರಲ್ಲ, ಇಲ್ಲವೇ ತಮ್ಮ ಆತ್ಮಿಕ ಮೇಲ್ತರಗತಿ ತೋರಿಸಬೇಕೆಂದವರೂ ಅಲ್ಲ. ದೇವರ ಅಪ್ಪಣೆಯೇ ಅದಾಗಿತ್ತು. ಅದನ್ನು ಅವರು ಪಾಲಿಸಬೇಕಾಗಿತ್ತು. ಪ್ರಿಯರೇ, ಪಾಳೆಯದಿಂದ ಹೊರಗಿಡಲ್ಪಟ್ಟವರು ಯಾರು? ಮೊದಲನೆಯದಾಗಿ ಕುಷ್ಠರೋಗಿಗಳು. ಯಾಜಕಾಂಡ ಪುಸ್ತಕದಲ್ಲಿ ಕುಷ್ಠರೋಗವು ಒಂದು ರೀತಿಯ ಪಾಪವೆಂಬುದಾಗಿ ನೋಡಿದೆವು. ದೇಹದಲ್ಲಿ ಉಂಟಾಗುವ ಯಾವುದೇ ಥರದ ಸ್ರಾವವಾದರೂ ಮಾಂಸಭಾವವನ್ನು ಸೂಚಿಸುತ್ತದೆ. ಮಾನವನ ಹಳೇ ಸ್ವಭಾವಕ್ಕೆ ಸೂಚನೆಯಾಗಿದೆ. ಈ ರೀತಿ ಮಾಂಸಭಾವದ ಪಾಪಗಳನ್ನು ದೂರವಿಡಲೇಬೇಕು. ಯಾಕಂದರೆ ದೇವರು ಮಾಂಸಭಾವವನ್ನು ಎಂದಿಗೂ ಮೆಚ್ಚುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ದೇವರೊಂದಿಗೆ ನಾವು ಜೀವಿಸಬೇಕಾದರೆ, ಆತನೊಂದಿಗೆ ಅನ್ಯೋನ್ಯತೆಯಿಂದಿರಬೇಕಾದರೆ ನಮ್ಮ ಜೀವಿತಗಳನ್ನು ನಾವು ಶುದ್ಧಪಡಿಸಿಕೊಳ್ಳಬೇಕಾಗಿದೆ.
ಇತ್ತೀಚೆಗೆ ಒಬ್ಬ ಪ್ರಸಂಗಿಯು ಅಮಲುಕೋರನಾಗಿ ಸತ್ತನು, ಆದರೆ ಜನರೆಲ್ಲರೂ ಅವನನ್ನು ಹೊಗಳುತ್ತಿದ್ದರು. ಆದರೆ ನಾನು ಇದನ್ನು ಒಪ್ಪುವುದಿಲ್ಲ. ಯಾಕಂದರೆ ದೇವರು ಮೂರ್ಖನಲ್ಲ. ನಾವು ತಿಳಿದು ತಪ್ಪು ಮಾಡುತ್ತಾ ಜೀವಿಸುವಾಗ ಆತನು ನಮ್ಮೊಂದಿಗೆ ಇರುವುದೂ ಇಲ್ಲ, ನಮ್ಮನ್ನು ಆಶೀರ್ವದಿಸುವುದೂ ಇಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ. ಅದರಂತೆ ಕೀರ್ತನೆ 89:7ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು, ತನ್ನ ಎಲ್ಲ ಪರಿವಾರದವರಿಗಿಂತ ಭೀಕರನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಕ್ರೈಸ್ತರಲ್ಲನೇಕರು ತಮ್ಮ ಜೀವಿತದಲ್ಲಿರುವ ಪಾಪಗಳನ್ನು ಸರಿಪಡಿಸಿಕೊಳ್ಳದ್ದರಿಂದ ಅನೇಕ ಕಷ್ಟ, ಸಮಸ್ಯೆಗಳು, ರೋಗ, ಅಶಾಂತಿಗಳು ತುಂಬಿಕೊಂಡಿರಲು ಕಾರಣವಾಗಿದೆ. ಇಸ್ರಾಯೇಲ್ಯರಲ್ಲಿಯೂ ಪಾಳೆಯದಿಂದ ಹೊರಗಿರಬೇಕಾದ ಕೆಲವು ಮಂದಿ ಇದ್ದರು. ಪ್ರಿಯರೇ, ನಮಗೆ ನೆನಪಿದೆಯಲ್ಲ, ಆಕಾನನು ಪಾಪ ಮಾಡಿ ಅದನ್ನು ಅಡಗಿಸಿಕೊಂಡದರಿಂದ ಇಸ್ರಾಯೇಲ್ಯರಿಗೆ ಆಯಿ ಎಂಬ ಊರಿನಲ್ಲಿ ಅಪಜಯವಾಯಿತೆಂದು ಯೆಹೋಶುವನ ಪುಸ್ತಕದಲ್ಲಿ ನಾವು ಓದಿದ್ದೇವೆ. ಅದನ್ನು ಬೆಳಕಿಗೆ ತಂದು ಶಿಕ್ಷಿಸಿದ ಬಳಿಕವೇ ಅವರಿಗೆ ಜಯ ದೊರಕಿತು. ಅದರಂತೆಯೇ ಪ್ರಿಯರೇ, ಸಭೆಯಲ್ಲಿನ ಬೋಧಕರು, ಸಭಾಧಿಕಾರಿಗಳು, ಭಾನುವಾರ ಶಾಲಾ ಶಿಕ್ಷಕರು, ಸಂಗೀತ ಮಂಡಳಿಯವರು ತಮ್ಮ ಜೀವಿತದ ಪಾಪಗಳನ್ನು ಸರಿಪಡಿಸಿಕೊಂಡಾಗ ಮಾತ್ರವೇ ಭಕ್ತಿ ಸಂಜೀವನ ಉಂಟಾಗಲು ಸಾಧ್ಯ. ಮಾಂಸಭಾವದ ಪಾಪಗಳು ಕುಷ್ಠರೋಗದಂತೆಯೇ. ಇದನ್ನು ನಿವಾರಿಸದೆ ದೇವರ ಆಶೀರ್ವಾದ ಹೊಂದಲು ಅಸಾಧ್ಯ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ನಷ್ಟ ಪರಿಹಾರ ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 5ನೇ ಅಧ್ಯಾಯ 5ರಿಂದ 7 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸು, ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಮತ್ತೊಬ್ಬನನ್ನು ಮೋಸಗೊಳಿಸುವುದರಿಂದ ಯೆಹೋವನಿಗೆ ದ್ರೋಹ ಮಾಡಿ ಅಪರಾಧಿಗಳಾದರೆ ಅಂಥವರು ತಮ್ಮ ಅಪರಾಧವನ್ನು ಅರಿಕೆ ಮಾಡಬೇಕು. ಅದಲ್ಲದೆ ಅಪರಾಧ ಮಾಡಿದವನು ನಷ್ಟಪಟ್ಟವನಿಗೆ ಮೂಲದ್ರವ್ಯದ ಬೆಲೆಯೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜಕ್ಕಾಯನು ಈ ರೀತಿ ಮಾಡಲು ಸಿದ್ಧನಾದನು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ಅವನು ಮೋಶೆಯ ಧರ್ಮಶಾಸ್ತ್ರದ ಅವಶ್ಯಕತೆಗಿಂತಲೂ ಹೆಚ್ಚಿನದನ್ನು ಮಾಡಿದನು. ನಷ್ಟ ಪರಿಹಾರ ಮಾಡಬೇಕೆಂದು ಇಲ್ಲಿ ನೋಡುತ್ತೇವೆ. ಪಶ್ಚಾತ್ತಾಪವೆಂದರೆ ಕ್ಷಮಿಸು ಎಂದು ಹೇಳುವುದೇ ಅಷ್ಟೇ ಅಲ್ಲ, ಮಾನವರೊಳಗಿನ ಸಂಬಂಧವು ಸರಿಯಾಗದ ಹೊರತು ದೇವರಿಗೂ ಮಾನವನಿಗೂ ಇರುವ ಸಂಬಂಧವು ಸರಿಯಾಗುವುದಿಲ್ಲ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 7ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನುಂಟು ಮಾಡುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪಶ್ಚಾತ್ತಾಪವೆಂದರೆ ಸ್ವಲ್ಪ ಕಣ್ಣೀರು ಸುರಿಸಿ ಆ ಬಳಿಕ ಎಂದಿನಂತೆ ಇರುವುದೆಂದು ಅನೇಕರು ಭಾವಿಸುತ್ತಾರೆ. ಆದರೆ ಅದು ಅಷ್ಟೇ ಅಲ್ಲ, ಅನ್ಯಾಯವಾದವನಿಗೆ ಅದರ ನಷ್ಟ ಪರಿಹಾರವನ್ನು ಕೊಡುವುದೇ ಆಗಿದೆ. ನಾವು ದೇವರಿಗೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು, ಸರಿ, ಆದರೆ ಯೇಸು ಹೇಳಿದ ಮಾತನ್ನು ಗಮನಿಸಿರಿ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದನ್ನು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 23 ಮತ್ತು 24ನೇ ವಚನಗಳಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಲೋಕವು ನೆನೆಸುವುದೇನೆಂದರೆ ನಮ್ಮ ತಪ್ಪಿಗಾಗಿ ಸ್ವಲ್ಪ ಕಣ್ಣೀರು ಸುರಿಸಿ ದುಃಖಿತರಂತೆ ಇದ್ದರೆ ಸಾಕು ಎಂಬುದಾಗಿ. ಇದಕ್ಕೆ ಲೋಕಾನುಸಾರವಾದ ದುಃಖವೆಂದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿರುವುದು ಇದು ಎಷ್ಟೋ ಸತ್ಯವಲ್ಲವೇ? ಇಂಥ ಮಾನಸಾಂತರ ಅರ್ಥವಿಲ್ಲದಾಗಿದೆ. ನಮ್ಮನ್ನು ನಾವು ದೇವವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಬನ್ನಿರಿ, ಮುಂದುವರೆದು ಸಂಶಯ ಪರಿಹಾರ ಕ್ರಮ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 5ನೇ ಅಧ್ಯಾಯ
11ನೇ ವಚನದಿಂದ 15ನೇ ವಚನದವರೆಗೆ ಮತ್ತು 18, 19ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸು, ಮುತ್ತೈದೆಯು ಸನ್ಮಾರ್ಗವನ್ನು ಬಿಟ್ಟು ದುಷ್ಕಾರ್ಯ ಮಾಡುವಾಗ ಕೈಗೆ ಸಿಕ್ಕದೆಯೂ ಸಾಕ್ಷಿ ಇಲ್ಲದೆಯೂ ರಹಸ್ಯವಾಗಿಯೇ ಪರಪುರುಷನೊಡನೆ ಸಂಗಮಿಸಿ ಗಂಡನಿಗೆ ದ್ರೋಹಿಯಾಗಿ ಅಶುದ್ಧಳಾದ ಸಂದರ್ಭದಲ್ಲೂ, ಅವಳು ಹೀಗೆ ಮಾಡದೆ ಕೆಟ್ಟು ಹೋಗದ ಸಂದರ್ಭದಲ್ಲೂ, ಕೆಟ್ಟು ಹೋದಲೆಂಬ ಸಂಶಯವು ಗಂಡನಲ್ಲಿ ಹೊಕ್ಕರೆ ಮಾಡಬೇಕಾದದ್ದೇನೆಂದರೆ, ಆ ಪುರುಷನು ತನ್ನ ಹೆಂಡತಿಯನ್ನು ಯಾಜಕನ ಬಳಿಗೆ ಕರೆಕೊಂಡು ಬರಬೇಕು ಮತ್ತು ಅವಳ ಸಂಗತಿಯನ್ನು ವಿಚಾರಿಸುವುದಕ್ಕಾಗಿ ಅವನು ಯಾಜಕನಿಗೆ 3 ಸೇರು ಜವೆಗೋದಿಯ ಹಿಟ್ಟನ್ನು ಕಾಣಿಕೆಯಾಗಿ ತಂದುಕೊಡಬೇಕು. ಅದು ವ್ಯಭಿಚಾರ ಸಂಶಯವನ್ನು ಸೂಚಿಸುವುದಕ್ಕೂ ಪಾಪವನ್ನು ಹೊರಡಿಸುವುದಕ್ಕೂ ಯೆಹೋವನಿಗೆ ನೈವೇದ್ಯವಾದ ಕಾಣಿಕೆಯಾದ್ದರಿಂದ ಆ ಹಿಟ್ಟಿನ ಮೇಲೆ ಎಣ್ಣೆಯನ್ನು ಹೊಯ್ಯಲೂಬಾರದು, ಧೂಪವನ್ನು ಇಡಲೂಬಾರದು. ಅವನು ಆ ಸ್ತ್ರೀಯನ್ನು ಯೆಹೋವನ ಮುಂದೆ ನಿಲ್ಲಿಸಿ ಅವಳ ತಲೆಯ ಕೂದಲನ್ನು ಕೆದರಿ ಹಾದರದ ಸಂಶಯವನ್ನು ಸೂಚಿಸುವ ಆ ನೈವೇದ್ಯದ ಹಿಟ್ಟನ್ನು ಅವಳ ಕೈಯಲ್ಲಿ ಇಟ್ಟು ಶಾಪವನ್ನುಂಟು ಮಾಡುವ ವಿಷಕರವಾದ ಆ ನೀರನ್ನು ತನ್ನ ಕೈಯಲ್ಲಿ ಹಿಡಿದುಕೊಳ್ಳಬೇಕು. ಯಾಜಕನು ಅವಳಿಂದ ಶಪಥಪೂರ್ವಕವಾದ ಪ್ರಮಾಣವಾಕ್ಯವನ್ನು ನಡೆಸುವನಾಗಿ ಹೀಗನ್ನಬೇಕು, ನೀನು ಪರಪುರುಷನ ಸಂಗ ಮಾಡದೆ ಗಂಡನ ಅಧೀನದಲ್ಲಿದ್ದು ಪಾತಿರುತ್ಯವನ್ನು ಬಿಡದೆ ದುಷ್ಕಾರ್ಯವನ್ನು ಮಾಡದೆ ಇರುವವಳಾದರೆ ಶಾಪವನ್ನುಂಟು ಮಾಡುವ ವಿಷಕರವಾದ ನೀರಿನಿಂದ ನಿನಗೆ ಹಾನಿಯಾಗಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಮುಂದಣ ವಚನಗಳಲ್ಲಿ ಕಾಣುವಂತೆ ಆ ವಿಷಕರವಾದ ನೀರನ್ನು ಆ ದೋಷವುಳ್ಳ ಸ್ತ್ರೀ ಕುಡಿಯಬೇಕಿತ್ತು. ಆಗ ಆಕೆಯ ಹೊಟ್ಟೆ ಉಬ್ಬರಿಸಿ ತೊಡೆಗಳು ಕ್ಷೀಣವಾಗಿ ಹೋಗುವುದಾದರೆ ಆಕೆ ಜನರ ನಡುವೆ ಶಾಪಗ್ರಸ್ತರೆನಿಸಿಕೊಳ್ಳುತ್ತಿದ್ದಳು. ಆಕೆ ದೋಷಿಯಲ್ಲದೆ ಶುದ್ಧಳಾಗಿರುವುದಾದರೆ ಆಕೆಗೇನೂ ಶಿಕ್ಷೆ ವಿಧಿಸಲ್ಪಡುತ್ತಿರಲಿಲ್ಲ. ಈ ಪರೀಕ್ಷೆಯು ಅಂಥ ಸ್ತ್ರೀಯ ಮೇಲೆ ಬಲವಾದ ಮಾನಸಿಕ ಪರಿಣಾಮವನ್ನುಂಟು ಮಾಡುತ್ತಿತ್ತು. ಆದರೆ ಪ್ರಿಯರೇ, ಪುರುಷನಿಗೆ ಈ ರೀತಿಯ ಪರೀಕ್ಷೆ ಯಾಕಿಲ್ಲ? ಸತ್ಯವೇದದಲ್ಲಿ ಪಕ್ಷಪಾತವಿರುವುದಿಲ್ಲ. ಇಲ್ಲಿ ಗಂಡನು ಪತ್ನಿಯ ಮೇಲೆ ಸಂಶಯ ಪಟ್ಟಿದ್ದಾನೆ, ಆದರೆ ಪುರುಷನು ತಪ್ಪಿಗಸ್ತನಾಗಿರಬಹುದಲ್ಲವೇ? ಖಂಡಿತವಾಗಿಯೂ ಆಗಬಹುದು. ನಾವು ಯಾಜಕಾಂಡದಲ್ಲಿ ನೋಡಿದಂತೆ ಮುಂದೆ ಧರ್ಮೋಪದೇಶ ಕಾಂಡದಲ್ಲಿ ನೋಡುವಂತೆ ಒಬ್ಬ ಸ್ತ್ರೀಯಾಗಲಿ ಪುರುಷನಾಗಲಿ ವ್ಯಭಿಚಾರ ಮಾಡುವಾಗ ಸಿಕ್ಕಿ ಹಾಕಿಕೊಂಡಲ್ಲಿ ಇಬ್ಬರನ್ನೂ ಕಲ್ಲೆಸೆದು ಕೊಲ್ಲಲಾಗುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದಲ್ಲಿ ಪಕ್ಷಪಾತತನವಿರುವುದಿಲ್ಲ. ಆದರೆ ಇಲ್ಲಿ ಸ್ತ್ರೀ ಮಾತ್ರ ಯಾಕೆ ಪರೀಕ್ಷೆಗೆ ಒಳಪಡುತ್ತಾಳೆ? ಯಾಕೆಂದರೆ ಇದು ಕ್ರಿಸ್ತನ ಹಾಗೂ ಸಭೆಯ ಚಿತ್ರಣವಾಗಿದೆ. ಕ್ರಿಸ್ತನನ್ನು ಯಾರೂ ಸಂಶಯ ಪಡಲು ಸಾಧ್ಯವಿಲ್ಲ, ಆದರೆ ಸಭೆಯವರನ್ನು ಸಂದೇಶಿಸಬಹುದಾಗಿದೆ. ಸಭೆಯ ಕುರಿತು ನಮಗೆ ಚೆನ್ನಾಗಿ ತಿಳಿದಿದೆಯಲ್ಲವೇ? ಪ್ರಿಯರೇ, ಇದು ಸಂಶಯ ಪರಿಹಾರದ ಕ್ರಮವಾಗಿದೆ. ದೇವರು ಧರ್ಮಗ್ರಹವುಳ್ಳವನಾಗಿದ್ದಾನೆ. ಅದು ಮನುಷ್ಯರಲ್ಲಿರುವ ಹೊಟ್ಟೆಕಿಚ್ಚಿನಂತಲ್ಲ, ಅದು ಪ್ರೀತಿಯ ಆಗ್ರಹವಾಗಿದೆ. ಗಂಡ ಹೆಂಡರೊಳಗಿನ ಪ್ರೀತಿಯೂ ಕೂಡ ಹೀಗೆ ಆಗ್ರಹವುಳ್ಳದಾಗಿರುತ್ತದೆ. ಅದೇ ರೀತಿ ದೇವರ ಪ್ರೀತಿಯೂ ಕೂಡ. ಆತನು ನಮ್ಮನ್ನು ಪ್ರೀತಿಸ್ತಾನೆ, ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಆತನನ್ನು ಪ್ರೀತಿ ಮಾಡಬೇಕೆಂದು ಅಪೇಕ್ಷಿಸುತ್ತಾನೆ. ನಾವು ಈ ಲೋಕದ ಸಂಗತಿಗಳಿಗಾಗಿ ನಮ್ಮ ಸಮಯ ಪ್ರೀತಿಯನ್ನು ವ್ಯಯಿಸುವುದು ಆತನಿಗೆ ಇಷ್ಟವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಪರೀಕ್ಷೆಯಲ್ಲಿ ಸ್ತ್ರೀಯು ನಿರಾಪರಾಧಿ ಎಂದು ತಿಳಿದು ಬಂದಲ್ಲಿ ಆಕೆಯನ್ನು ಬಿಟ್ಟು ಬಿಡುತ್ತಿದ್ದರು. ನಿಜವಾಗಿ ನೋಡಿದರೆ ಈ ಕ್ರಮವು ಆಕೆಯನ್ನು ಸಂಶಯ ಪಡುವ ಗಂಡನನ್ನು ಕಾಯುವಂಥದ್ದಾಗಿದೆ. ಇದು ಆಕೆಯ ಪರವಾಗಿ ಅದ್ಭುತವಾಗಿ ಕೆಲಸ ಮಾಡುವಂಥದ್ದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತಿಪತಿಯರು ವಿವಾಹ ಒಪ್ಪಂದಕ್ಕೆ ಬದ್ಧರಾಗಿರಬೇಕೆಂದು ಇದು ಸ್ಪಷ್ಟಪಡಿಸುತ್ತದೆ. ಆದರೆ ಈ ದಿನಗಳಲ್ಲಿ ಈ ವಿಚಾರದಲ್ಲೂ ತುಂಬ ಅಲಕ್ಷ್ಯವಿದ್ದು ವಿವಾಹದ ಒಪ್ಪಂದವನ್ನು ಯಾರೂ ಗಂಭೀರವಾಗಿ ಎಣಿಸದಂತಾಗಿದೆ. ಆದರೆ ಖಂಡಿತವಾಗಿ ದೇವರು ನಮ್ಮೊಡನೆ ಈ ವಿಚಾರದಲ್ಲಿ ಲೆಕ್ಕ ಕೇಳುವವನಾಗಿದ್ದಾನೆ. ಈ ದಿನಗಳಲ್ಲಿ ಅನೇಕ ಸಮಸ್ಯೆಗಳು ಕುಟುಂಬದಿಂದಲೇ ಪ್ರಾರಂಭವಾಗುತ್ತದೆ. ವಿವಾಹ ಸಂಬಂಧವನ್ನು ಹಗುರವಾಗಿ ಭಾವಿಸುವುದರಿಂದ ಇದು ಆರಂಭವಾಗುತ್ತದೆ. ಇಂಥ ಪರಿಸ್ಥಿತಿಯಲ್ಲಿರುವ ದೇಶವನ್ನು ದೇವರು ಎಂದಿಗೂ ಆಶೀರ್ವದಿಸುವುದಿಲ್ಲ. ಚೆನ್ನಾಗಿ ಗಮನವಿಟ್ಟು ಆಲೋಚಿಸಿರಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಅರಣ್ಯಕಾಂಡ ಪುಸ್ತಕದ 5ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ತನ್ನ ವಾಕ್ಯದಲ್ಲಿ ಅಮೂಲ್ಯವಾದ ಸತ್ಯಗಳನ್ನು ನಮಗೆ ತಿಳಿಸಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯಾಗಲಿ.
ಬನ್ನಿರಿ ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕದ 6ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 6ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ನಾಜೀರ ವೃತ ಎಂಬುದಾಗಿ. ಪ್ರಿಯರೇ, ವಿಶೇಷ ಪ್ರಸ್ತಾಪವೊಂದರ ಕುರಿತು ನಾವು ಈ ದಿನ ನೋಡಲಿದ್ದೇವೆ. ಅದುವೇ ನಾಜೀರ ವೃತ. ಇದು ಒಬ್ಬನು ಆಯ್ಕೆ ಮಾಡಿಕೊಳ್ಳಬಹುದಾದ ವೃತ. ನಾಜೀರರ ಹರಕೆ ಸಲ್ಲಿಸಬೇಕೆಂದಿರುವ ಪುರುಷನಾಗಲಿ ಸ್ತ್ರೀಯಾಗಲಿ ಇದನ್ನು ಕೈಕೊಳ್ಳಬಹುದಿತ್ತು ಮತ್ತು ಈ ವೃತವನ್ನು ಕೆಲ ಸಮಯದವರೆಗೆ ಇಲ್ಲವೇ ಇಡೀ ಜೀವಿತಾವಧಿಗಾಗಿ ಕೈಕೊಳ್ಳಬಹುದಿತ್ತು. ದೇವರು ಇದರ ಕುರಿತು ಅಪ್ಪಣೆ ಕೊಡಲಿಲ್ಲ. ಆದರೆ ಇಷ್ಟವುಳ್ಳವರು, ದೇವರೊಂದಿಗೆ ಅತೀ ಹತ್ತಿರದ ಸಂಬಂಧ ಬೇಕೆಂದು ಬಯಸುವವರು ಇದನ್ನು ಕೈಕೊಳ್ಳಬಹುದಾಗಿತ್ತು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 6ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ನಾಜೀರರ ಹರಕೆಯನ್ನು, ಅಂದರೆ ಯೆಹೋವನಿಗೆ ತನ್ನನ್ನು ಪ್ರತಿಷ್ಠಿಸಿಕೊಳ್ಳುವ ವಿಶೇಷವಾದ ಹರಕೆಯನ್ನು ಮಾಡಿದಾಗ ದ್ರಾಕ್ಷಾರಸವನ್ನು ಮದ್ಯವನ್ನು ಮುಟ್ಟಬಾರದು. ದ್ರಾಕ್ಷಾರಸದ ಹುಳಿಯನ್ನಾಗಲಿ ಬೇರೆ ಮದ್ಯದ ಹುಳಿಯನ್ನಾಗಲಿ ಕುಡಿಯಬಾರದು. ದ್ರಾಕ್ಷಿಯ ಹಣ್ಣಿನಿಂದ ಮಾಡಿದ ಯಾವ ಪಾನವನ್ನೂ ಕುಡಿಯಬಾರದು. ಹಸಿದಾಗಲಿ ಒಣಗಿದ್ದಾಗಲಿ ದ್ರಾಕ್ಷಿಯ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ಸ್ವ ಇಚ್ಛೆಯಿಂದ ನಾಜೀರ ವೃತವನ್ನು ಕೈಕೊಳ್ಳುವುದಾದರೆ ಅವನು 3 ಸಂಗತಿಗಳನ್ನು ಮಾಡಬಾರದಾಗಿತ್ತು. ಅದರಲ್ಲಿ ಮೊದಲನೆಯದಾಗಿ, ಅವನು ದ್ರಾಕ್ಷಾರಸವನ್ನಾಗಲಿ ಇತರ ಮದ್ಯವನ್ನಾಗಲಿ ಮುಟ್ಟಬಾರದು. ದ್ರಾಕ್ಷಾರಸದಿಂದ ಉತ್ಪನ್ನವಾದ ಯಾವುದನ್ನೂ ಕುಡಿಯಬಾರದು. ಆದರೆ ದ್ರಾಕ್ಷಾರಸ ಕುಡಿಯಬಹುದೋ ಬಾರದೋ ಎಂಬ ವಿಚಾರಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಕ್ರೈಸ್ತ ನೀತಿಯು ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಅಳತೆ ಮಾಡುವಂಥದ್ದಲ್ಲ. ಕೇಳಬೇಕಾದ ಪ್ರಶ್ನೆ ಏನೆಂದರೆ, ನೀನು ಮಾಡುವ ಕೆಲಸದ ಹಿಂದಿನ ಉದ್ದೇಶವೇನು? ಕ್ರಿಸ್ತನನ್ನು ಮೆಚ್ಚಿಸುವುದಕ್ಕಾಗಿ ಇದನ್ನು ಮಾಡುತ್ತೀಯೋ? ನಾಜೀರನಾಗಿರಬೇಕೆಂದಿದ್ದೀಯೋ? ಕ್ರಿಸ್ತನಿಗಾಗಿ ಜೀವಿಸಬೇಕೆಂದಿದ್ದೀಯೋ ಎಂಬುದಾಗಿ. ಪ್ರಿಯರೇ, ಇದು ನಾವು ಉತ್ತರಿಸಬೇಕಾದ ಪ್ರಶ್ನೆಗಳು. ಕ್ರೈಸ್ತನಾದವನು ದ್ರಾಕ್ಷರಸ ಕುಡಿಯುವುದು ಸರಿಯೋ ಎಂದು ಕೆಲವರು ನನ್ನನ್ನು ಕೇಳುತ್ತಾರೆ. ಸ್ನೇಹಿತರೆ, ನಾನು ಈ ಕುರಿತು ಚರ್ಚೆಗೆ ತೊಡಗುವುದಿಲ್ಲ. ಸರಿಯೋ ತಪ್ಪೋ ಎಂದು ವಾಗ್ವಾದಕ್ಕಿಳಿಯುವುದಿಲ್ಲ. ಆದರೆ ನೀನು ನಿಜವಾದ ಕ್ರಿಸ್ತನನ್ನು ಮೆಚ್ಚಿಸಬೇಕೆಂದಿದ್ದೀಯೋ ಎಂದು ಕೇಳುತ್ತೇನೆ. ಸತ್ಯವೇದದಲ್ಲಿ ದ್ರಾಕ್ಷಾರಸವು ಲೌಕಿಕ ಸಂಬಂಧದ ಗುರುತಾಗಿದೆ. ಅದು ಹೃದಯಕ್ಕೆ ಉಲ್ಲಾಸವನ್ನೊಯ್ಯುವಂತಹದು. ಇಲ್ಲಿನ ಮುಖ್ಯಾಂಶವೆಂದರೆ, ಒಬ್ಬ ನಾಜೀರನು ಕರ್ತನಲ್ಲಿಯೇ ತನ್ನ ಸಂತೋಷವನ್ನು ಕಂಡುಕೊಳ್ಳಬೇಕೆಂಬುದೇ. ಪ್ರಿಯ ಸ್ನೇಹಿತನೇ, ನಿನ್ನ ಸಂತೋಷವನ್ನು ಎಲ್ಲಿ ಕಾಣುತ್ತಿ? ಇದು ನಿನಗೆ ವೈಯಕ್ತಿಕವಾದ ಪ್ರಶ್ನೆಯಾಗಿದೆ. ಕ್ರೈಸ್ತ ಜೀವಿತಕ್ಕೆ ನಿನಗೆ ಈ ಲೋಕದ ಉತ್ತೇಜನಕಾರಿ ಸಂಗತಿಗಳು ಬೇಕೋ? ನಿಜವಾದ ಸಂತೋಷವನ್ನು ದೇವರ ವಾಕ್ಯ ಧ್ಯಾನದಲ್ಲಿ ನೀನು ಕಂಡುಕೊಳ್ಳುತ್ತೀಯಾ? ಆದರೆ ನಮ್ಮಲ್ಲಿ ಎಷ್ಟು ಮಂದಿ ತಾವು ನಿಜವಾಗಿ ಕ್ರೈಸ್ತರು, ಆತ್ಮೀಕರು ಎಂಬುದಾಗಿ ಭಾವಿಸುತ್ತಾರೆ. ಆದರೆ ನಿಜದಲ್ಲಿ ಅವರು ತಮ್ಮ ಚಟುವಟಿಕೆಗಳಲ್ಲಿ ಲೋಕವನ್ನೇ ಅನುಸರಿಸುವರಾಗಿರುತ್ತಾರೆ. ಪ್ರಿಯರೇ, ಮುಂದುವರೆದು 2ನೇ ವಿಚಾರವನ್ನು ನೋಡುವಾಗ, ನಾಜೀರ ವೃತ ಕೈಕೊಂಡವನು ತನ್ನ ಕೂದಲನ್ನು ಕತ್ತರಿಸಿಕೊಳ್ಳಬಾರದು ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಅರಣ್ಯಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅವನು ತನ್ನ ಹರಕೆಯ ದಿನಗಳಲ್ಲೆಲ್ಲ ಕ್ಷೌರ ಮಾಡಿಸಿಕೊಳ್ಳಬಾರದು. ಅವನು ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ದಿನಗಳು ಮುಗಿಯುವ ತನಕ ತಾನು ಮೀಸಲಾಗಿದ್ದು ತನ್ನ ತಲೆಯ ಕೂದಲನ್ನು ಕತ್ತರಿಸದೆ ಬಿಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ: ಪುರುಷನು ಕೂದಲು ಬೆಳೆಸಿಕೊಂಡರೆ ಅದು ಅವನಿಗೆ ಅವಮಾನಕರವಾಗಿದೆ ಎಂದು, ಸ್ತ್ರೀಯು ಬೆಳೆಸಿಕೊಂಡರೆ ಕೂದಲು ಅವಳಿಗೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿರುವುದರಿಂದ ಅದು ಅವಳಿಗೆ ಗೌರವವಾಗಿದೆ ಎಂದು ನಿಮಗೆ ಸ್ವಭಾವ ಸಿದ್ಧವಾಗಿ ತಿಳಿಯುತ್ತದಲ್ಲವೋ ಎಂಬುದಾಗಿ. ಪ್ರಿಯರೇ, ಇದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಕಟಿಸಿದರೆ ಒಳ್ಳೆಯದು. ಪುರುಷನು ಕೂದಲು ಬೆಳೆಸುವುದು ಅವನಿಗೆ ಅವಮಾನಕರವೆಂದು ನಾನು ಹೇಳುತ್ತೇನೆ. ಈ ವಿಚಾರದಲ್ಲಿ ನಾನು ಪೌಲನ ಮಾತನ್ನು ಒಪ್ಪುತ್ತೇನೆ. ಆದ್ದರಿಂದ ನಾಜೀರನು ಕ್ರಿಸ್ತನ ನಿಮಿತ್ತ ಸಾಮಾಜಿಕ ಅವಮಾನವನ್ನು ಸಹಿಸಿಕೊಳ್ಳಲು ತಯಾರಿರಬೇಕು. ಪ್ರಿಯರೇ, ಮುಂದುವರೆದು ನಾವು 3ನೇ ವಿಚಾರವನ್ನು ನೋಡೋಣ. ನಾಜೀರ ವೃತ ಕೈಕೊಂಡವನು ಸತ್ತ ಪ್ರಾಣಿಗಳನ್ನು ಮುಟ್ಟಬಾರದು. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 6ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ತನ್ನನ್ನು ಯೆಹೋವನಿಗೆ
ಪ್ರತಿಷ್ಠಿಸಿಕೊಂಡ ದಿನಗಳೆಲ್ಲ ಯಾವ ಶವವನ್ನೂ ಮುಟ್ಟಬಾರದು. ತಾಯಿ, ತಂದೆ, ಅಣ್ಣ ತಮ್ಮ, ಅಕ್ಕ ತಂಗಿ ಇವರಲ್ಲಿ ಯಾರು ಸತ್ತರೂ ಅವರ ನಿಮಿತ್ತ ಅವನು ತನ್ನನ್ನು ಅಪವಿತ್ರ ಮಾಡಿಕೊಳ್ಳಬಾರದು. ತಾನು ದೇವರಿಗೆ ಮೀಸಲಾಗಿ ಬಿಟ್ಟ ಕೂದಲು ತಲೆಯ ಮೇಲೆ ಇದೆಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 5ನೇ ಅಧ್ಯಾಯದಲ್ಲಿ ಒಬ್ಬ ಕುಷ್ಠರೋಗಿಯನ್ನು, ಹೆಣವನ್ನು ಮುಟ್ಟಿದವನನ್ನು ಪಾಳೆಯದಿಂದ ಹೊರಹಾಕಬೇಕೆಂದು ಬರೆದಿರುವುದನ್ನು ನೋಡಿದೆವು. ಈ ಲೋಕವು ಮರಣದ ಸ್ಥಳವಾಗಿದೆ. ಮರಣವು ಅತಿ ಆಳವಾದ ಗಾಯವನ್ನುಂಟು ಮಾಡುವಂಥದ್ದಾಗಿದೆ. ಪಾಪದಿಂದ ಮರಣವು ಈ ಲೋಕವನ್ನು ಪ್ರವೇಶಿಸಿತು. ಮರಣ ನಿವೃತ್ತಿಯಾಗಬೇಕಾದರೆ ಪಾಪ ನಿವೃತ್ತಿಯೂ ಆಗಬೇಕು. ಯಾಕಂದರೆ ಪಾಪದ ಸಂಬಳವು ಮರಣವಾಗಿದೆ. ಪ್ರಿಯರೇ, ನಾಜೀರನು ಶವವನ್ನು ಮುಟ್ಟಕೂಡದು. ಅವನು ಲೋಕದಿಂದ ಪ್ರತ್ಯೇಕವಾಗಿರತಕ್ಕದ್ದು. ಯಾಕಂದರೆ ಅವನ ಜೀವಿತದಲ್ಲೇ ದೇವರಿಗೆ ಮೊದಲ ಸ್ಥಾನವಿರಬೇಕು. ಯೇಸು ಹೇಳಿದ ಮಾತನ್ನು ಜ್ಞಾಪಿಸಿಕೊಳ್ಳಿರಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನದಲ್ಲಿ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ ಎಂಬುದಾಗಿ. ಪ್ರಿಯರೇ, ನಾವು ದೇವರನ್ನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವವರಾಗಿರಬೇಕು. ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. ಈ ನಾಜೀರ ವೃತ ಸ್ವೇಚ್ಛೆಯಿಂದ ಕೈಕೊಳ್ಳುವಂಥದ್ದೆಂಬುದನ್ನು ಮರೆಯಬೇಡಿರಿ. ದೇವರು ಇದಕ್ಕಾಗಿ ಅಪ್ಪಣೆ ಕೊಡಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಕೆಲವೊಮ್ಮೆ ನೀನು ದೇವರಿಗಾಗಿ ನಿಲ್ಲುವಾಗ ನೀನು ಒಬ್ಬಂಟಿಗನಾಗಿರಬಹುದು. ಆದರೆ ದೇವರು ನಿನ್ನ ಜೀವಿತದ ಮುಖ್ಯಸ್ಥನಾಗಿರಬೇಕು. ಅನೇಕರು ತಾವು ಪ್ರತಿಷ್ಠಿಸಲ್ಪಟ್ಟವರೆಂದು ಹೇಳುತ್ತಾರೆ. ಆದರೆ ಕ್ರಿಸ್ತನಿಗಾಗಿ ಸಭೆಯಲ್ಲಿ ಒಂದು ಚಿಕ್ಕ ಅವಮಾನವನ್ನೂ ಸಹಿಸಲು ಸಿದ್ಧರಿರುವುದಿಲ್ಲ. ತಮ್ಮನ್ನು ಇತರರು ಹೊರಗಿಡುತ್ತಾರೋ ಎಂದು ಭಯಪಡುತ್ತಾರೆ. ಆದರೆ ನಿಜವಾಗಿ ಅವರು ಈ ರೀತಿ ಹೊರಗಿರುವುದೇ ಒಳ್ಳೆಯದು. ಯಾಕೆಂದರೆ ಸಭೆಗಳಲ್ಲಿನ ಅನೇಕ ಸಮಸ್ಯೆಗಳು ಇಂಥ ಜನರಿಂದಲೇ ಹುಟ್ಟುವಂಥವುಗಳಾಗಿವೆ. ಪ್ರಿಯ ಸ್ನೇಹಿತನೇ, ನೀನು ನಿನ್ನನ್ನು ಕ್ರಿಸ್ತನಿಗೆ ಸಮರ್ಪಿಸಿಕೊಳ್ಳುವುದಾದರೆ ನಿನ್ನ ಜೀವಿತದಲ್ಲಿ ಆತನಿಗೆ ಪ್ರಥಮ ಸ್ಥಾನವಿರತಕ್ಕದ್ದು. ಆತನಲ್ಲಿಯೇ ನಿನಗೆ ತೃಪ್ತಿಯೂ ಸಮಾಧಾನವೂ ದೊರಕುತ್ತದೆ. ಹೌದು ಪ್ರಿಯರೇ, ನಿಜವಾದ ಸಮಾಧಾನ ಕ್ರಿಸ್ತನಿಂದಲೇ ಬರುತ್ತದೆ. ಈ ಸಮಾಧಾನಕ್ಕಾಗಿ ನಾವು ಆತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅರಣ್ಯಕಾಂಡ ಪುಸ್ತಕದ 5ನೇ ಅಧ್ಯಾಯದಿಂದ 6ನೇ ಅಧ್ಯಾಯದ 7ನೇ ವಚನದವರೆಗಿನ ಧ್ಯಾನದಲ್ಲಿ ದೇವರು ಇಸ್ರಾಯೇಲರ ಜೀವಿತಕ್ಕೆ ನೀಡಿದ ಅನೇಕ ಉತ್ತಮವಾದ ಸಲಹೆ, ಪರಿಹಾರ, ಆಜ್ಞೆಗಳ ಮೂಲಕ ದೇವರ ಪ್ರೀತಿಯನ್ನು ತಿಳಿದುಕೊಂಡೆವು. ಆದುದರಿಂದ ನಮ್ಮ ಜೀವಿತದಲ್ಲಿ ಕೂಡ ನಾವು ಗುಪ್ತ ಪಾಪಗಳನ್ನು ತ್ಯಜಿಸಿ ನಮ್ಮಿಂದ ಇತರರಿಗೆ ಆದ ನಷ್ಟಕ್ಕೆ ಪರಿಹಾರವನ್ನು ನೀಡಿ ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರಿತುಕೊಂಡು ರಕ್ಷಕನೊಂದಿಗೆ ಸಂತೋಷವಾಗಿ ಜೀವಿಸಿ ದೇವರ ಆಶೀರ್ವಾದವನ್ನು ಭಾಗ್ಯವಾಗಿ ಹೊಂದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯೇ, ನಿನ್ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೇ, ನೀನು ಯಾವಾಗಲೂ ನಮ್ಮನ್ನು ಹರಿಸುತ್ತಾ ನಡೆಸುತ್ತಾ ಇದ್ದಿ. ಈಗಲೂ ಸ್ವಾಮಿ, ಈ ಲೋಕಯಾತ್ರೆಯಲ್ಲಿ ನಿನ್ನ ಮಾರ್ಗದರ್ಶನ ನಮಗೆ ಬೇಕು ಸ್ವಾಮಿ. ನಿನ್ನ ಆಲೋಚನೆಯಂತೆ ನಾವು ನಿನ್ನ ಮಾರ್ಗದರ್ಶನವನ್ನು ಅನುಸರಿಸಿ ಬಾಳುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಮ್ಮನ್ನು ನಡೆಸು, ನಮ್ಮ ಕೈ ಹಿಡಿದು ನೀನು ನಡೆಸು. ಈ ಲೋಕಯಾತ್ರೆಯಳು ಕರ್ತನೇ, ನಿನ್ನ ಮಾರ್ಗದರ್ಶನ ನಮಗೆ ಬೇಕೇ ಬೇಕು. ನಿನ್ನನ್ನು ಎದುರು ನೋಡುತ್ತಾ ಜೀವಿಸುವಂತೆ ನಮಗೆ ಕೃಪೆ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಪ್ರಿಯರೇ, ಕತ್ತಲೆಯಲ್ಲಿಯೂ ಸಂಶಯದ ನೆರಳಿನಲ್ಲಿಯೂ ಬದುಕುತ್ತಿರುವ ಅನೇಕರ ಜೀವಿತಕ್ಕೆ ಬೆಳಕು ನೀಡುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ನಮ್ಮೊಂದಿಗೆ ಕೈಜೋಡಿಸುವಿರಾ? ಹಾಗಾದರೆ ಇಂದೇ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿರಿ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.